ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನಾವು ಡಾಕರ್ ಕಂಟೈನರ್ ರನ್ ಮಾಡಿದ್ದು. ಇವಾಗ ಇಲ್ಲಿ ನೋಡ್ಬೋದು ಡಾಕರ್ ಪಿ ಎಸ್ ಅಂತ ಕೊಟ್ಟರೆ ನಿಮಗೆ ಡಾಕರ್ ಕಂಟೈನರ್ ರನ್ ಆಗ್ತಿರೋದು ತೋರಿಸುತ್ತೆ. ಇವಾಗ ನಾವೇನು ಮಾಡಬೇಕು ಅಂತಂದರೆ, ಈ ಟಾಮ್ ಕೇಟ್ ಏನಿದೆ ಈ ಕಂಟೈನರ್ ಒಳಗಡೆ ಹೋಗಬೇಕು ಅಂತಂದರೆ, ಒಳಗಡೆ ಹೋಗಿ ಏನಾದರೂ ಸಮ್ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಬೇಕು ಅಂತಂದರೆ ಅದಕ್ಕೋಸ್ಕರ ಕಮಾಂಡು ಡಾಕರ್ ಇ ಎಕ್ಸ್ ಇ ಸಿ ಅಂತ ಒಂದು ಕಮಾಂಡ್ ಇದೆ, -et. ಅದಾದ್ಮೇಲೆ ಬಂದು ನೀವು ಬಿನ್ ಬ್ಯಾಶ್ ಅಥವಾ ಯಾವ್ದರಿಂದ ಲಾಗಿನ್ ಆಗಬೇಕು, ಯಾವ ಟರ್ಮಿನಲ್ ಲಾಗಿನ್ ಆಗಬೇಕು ಅದನ್ನು ಕೊಡಬೇಕಾಗುತ್ತೆ. ಬಿನ್ ಬ್ಯಾಶ್ ಅಂತ ಕೊಟ್ಟರೆ ಬ್ಯಾಶಲ್ಲಿ ಓಪನ್ ಆಗುತ್ತೆ. ನೀವು ಇಲ್ಲಿ ಇದ್ರ ಬದಲು ನೀವು ಎಸ್ ಅಂತ ಕೊಡ್ತು ಅಂದರೆ SH ಶೆಲ್ ಮುಖಾಂತರ ಓಪನ್ ಆಗುತ್ತೆ. ಅದಾದ್ಮೇಲೆ ಬಂದು ನೀವು ಇಲ್ಲಿ ಕಂಟೈನರ್ದು ID ಕೊಡಬೇಕಾಗುತ್ತೆ. ಜಸ್ಟ್ 1 ಲೆಟ್ರ್ ಕೊಟ್ಟರು ತಗೊಬಿಡುತ್ತೆ. ಇನ್ ಕೇಸ್ ಏನಾದರೂ ಒಂದು 3-4 ಅಥವಾ ಒಂದು 100 ಇತ್ತು ಅಂತ ಅಂದರೆ ನೀವು ಫುಲ್ ಕೊಡಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಫಸ್ಟ್ ಲೆಟರು 6 ಇರೋದು ಯಾವುದೇ ರೀತಿ ಕಂಟೈನರ್ ಇಲ್ದೋಗಿರೋದ್ರಿಂದ ನಾನು ಜಸ್ಟ್ 6 ಕೊಡ್ತು ಅಂತಂದ್ರೆ ರ್ಯಾಂಡಮ್ ಆಗಿ ಇದನ್ನು ಪಿಕ್ ಮಾಡ್ಕೊಳ್ಳುತ್ತೆ. ಓಕೆ, ಎಂಟರ್ ಕೊಡಿ. ಇಲ್ಲಿ ನೋಡ್ಬೋದು ರೂಟ್ ಅಂತ ಇತ್ತು, ಇವಾಗ ನೋಡೋಣ ಏನಾದ್ರು ಚೇಂಜ್ ಆಗುತ್ತೆ ಅಂತ. ಓಕೆ, ನೋ ಬಿನ್ ಬ್ಯಾಶ್. ಓಕೆ, ಮೇ ಬಿ ಇದು SH ರನ್ ಆಗೋದು ಅನಿಸುತ್ತೆ. SH ನೋ ಸಚ್ ಎ ಕಂಟೈನರ್. ನಿಮಿಷ, ಡಾಕರ್ PH ಡಾಕರ್ EXEC -IT. ಓಕೆ, ಜಸ್ಟ್ 6 ಆದಮೇಲೆ ಕೊಡಬೇಕು. ಮೊದಲು ಕಂಟೈನರ್ ನೇಮು, ಅದಾದಮೇಲೆ ಬಿನ್ ಬ್ಯಾಶ್ ಕೊಡಬೇಕು. ಓಕೆ, ಇಲ್ಲಿ ನೋಡ್ಬೋದು ನೀವು ಟಾಮ್ ಕೇಟ್ ಒಳಗಡೆ ಲಾಗಿನ್ ಆದ್ರಿ. ಇಲ್ಲಿ ನೋಡ್ಬೋದು ರೂಟ್ ಒಳಗಡೆ ಬಂದು ನೀವು ಇದು ಬಂದು ಕಂಟೈನರ್ ಐಡಿ ಒಳಗಡೆ ಲಾಗಿನ್ ಆಗಿದ್ದಾರೆ. ಇದು ಬಂದು ಪಾತ್ ಬಂದು ಇಲ್ಲಿ ತೋರಿಸಿದೆ ಟಾಮ್ ಕೇಟ್ ಒಳಗಡೆ ಲಾಗಿನ್ ಆಗಿದ್ದಾರೆ. LS ಅಂತ ಕೊಡ್ತು ಅಂತಂದರೆ ಇಲ್ಲಿ ನೋಡ್ಬೋದು ಇದು ಬಂದು ಎಲ್ಲ ಟಾಮ್ ಕೇಟ್ ಸರ್ವರ್ ಒಳಗಡೆ ಇರೋ ಇನ್ಫಾರ್ಮೇಷನು. ನೀವು ಬೇಕಾಯಿತು ಅಂತಂದರೆ ವೆಬ್ ಆ್ಯಪ್ಸ್ ಒಳಗಡೆ ಹೋಗಿ LS ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಯಾವುದೇ ರೀತಿ ಆ್ಯಪ್ಸ್ಗಳು ಯಾವುದೂ ಇಲ್ಲ, ಯಾವುದೂ ರನ್ ಆಗ್ತಾ ಇಲ್ಲ ಅಪ್ಲಿಕೇಶನ್ಗಳು. ನಾವೇನು ಮಾಡೋಣ ಅಂತಂದರೆ ರೂಟು ಯಾವುದು ರನ್ ಆಗ್ತಾಯಿಲ್ವಾ. ಓಕೆ, LS ಅಂದ್ಮೇಲೆ ಕೊಟ್ಟರೆ ರನ್ ಆಗ್ತಾಯಿಲ್ಲ. ಇಲ್ಲಿ ಬಂದು ನಾನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ, MKDIR JJ ಅಂತ ಯಾವುದೋ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ, CDJJ. ಇದರೊಳಗಡೆ ಹೋಗಿ ಒಂದು ಯಾವುದೋ ಒಂದು index.html ಒಂದು ವೆಬ್ ಪೇಜನ್ನ ಕ್ರಿಯೇಟ್ ಮಾಡ್ತೀನಿ. VI ಓಪನ್ ಆಗ್ತಾಯಿಲ್ಲ, ಮೇ ಬಿ ನ್ಯಾನೋ ಓಪನ್ ಆಗುತ್ತಾ, ನ್ಯಾನೋ. ಓಕೆ, ಇಲ್ಲಿ ಯಾವುದೇ ರೀತಿ ಆಪ್ಷನ್ಗಳು ಕೊಟ್ಟಿಲ್ಲ VI ಎಡಿಟರು ಮತ್ತು ನ್ಯಾನೋನ ಎಡಿಟ್ ಮಾಡೋಕ್ಕೆ. ನಾವೊಂದು ಕೆಲಸ ಮಾಡೋಣ, ಜಸ್ಟ್ ಇಲ್ಲಿಂದ ಎಕ್ಸಿಟ್ ಆಗಿ ಜಸ್ಟ್ ನಾನು ಏನು ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡಿ. ಇಲ್ಲಿ ನೋಡ್ಬೋದು ನಾನು ರೂಟ್ ಲಾಗಿನ್ನು ನಂದು ಏನಿದೆ ಉಬಂಟು ಮಿಷನ್ ಅದರಲ್ಲಿ ಲಾಗಿನ್ ಅದರೊಳಗಡೆ ಇದ್ದೀನಿ. ಇಲ್ಲಿ ಒಂದು ನಾನು ಇಮೇಜನ್ನು ಕ್ರಿಯೇಟ್ ಮಾಡಿ ಈ ಕಂಟೈನರ್ ಒಳಗಡೆ ಬಂದು ಇಮೇಜನ್ನು ಕಾಪಿ ಮಾಡ್ತೀನಿ. ಅದನ್ನ ಯಾವ ರೀತಿ ಕಾಪಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಜಸ್ಟ್ ಒಂದು index.html ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಆಲ್ರೆಡಿ ಯಾವುದೋ ಒಂದು ಕ್ರಿಯೇಟ್ ಆಗಿದ್ದೆ, index.html ಅಂತ ಇರೋದನ್ನೇ ಜಸ್ಟ್ ನಾನು %d ಅಂತ ಕೊಟ್ಟು ರಿಮೂವ್ ಮಾಡಿಬಿಟ್ಟು ಜಸ್ಟ್ ಒಂದು index.html ಕ್ರಿಯೇಟ್ ಮಾಡ್ತೀನಿ. HTML ಅದಾದಮೇಲೆ ಬಂದು HTMLನ ಕ್ಲೋಸ್ ಮಾಡ್ತೀನಿ. ಅದಾದಮೇಲೆ ಬಂದು ಒಂದು ಬಾಡಿ ಓಪನ್ ಮಾಡ್ತೀನಿ. ಬಾಡಿನ ಕ್ಲೋಸ್ ಮಾಡ್ತೀನಿ. ಇದೆಷ್ಟು ಸಿಂಪಲ್ ಸ್ಕ್ರಿಪ್ಟು. ನೀವು ಬೇಕಾದರೆ ಆನ್ಲೈನಲ್ಲೇ ಕಾಪಿ ಮಾಡ್ಕೋಬೋದು. HTML ಸ್ಕ್ರಿಪ್ಟ್ ಅಂತ ಹಾಕಿದ್ರೆ ನಿಮ್ಗೆ ಬಂದ್ಬಿಡುತ್ತೆ. ಇಲ್ಲಿ HHH ಅಂತ ಏನೋ ಒಂದು ಟೈಪ್ ಮಾಡ್ತೀನಿ, H1. ಇದನ್ನು ಸೇವ್ ಮಾಡ್ತೀನಿ. ಓಕೆ, ಸೇವ್ ಆಗಿದೆ. ಇಲ್ಲಿ ನೋಡ್ಬೋದು LS ಅಂತ ಕೊಡ್ತು ಅಂತಂದರೆ ನಿಮಗೆ index.html ಅನ್ನೋದು ಒಂದು ಕ್ರಿಯೇಟ್ ಆಗಿದೆ. ಇವಾಗ ಬಂದು ಜಸ್ಟು PS ಅಂತ ಕೊಟ್ಟು ನಾನು ಈ ಕಂಟೈನರ್ ಐಡಿನ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಕಾಪಿ ಆಗಿದೆ. ಇವಾಗ ಬಂದು ಕಾಪಿ ಮಾಡಬೇಕು ಅಂತಂದರೆ ಮೊದಲು ಡಾಕರ್ ಅಂತ ಕೊಟ್ಟು CP ಕಾಪಿ ಕಮೆಂಟ್ ಕೊಟ್ಟು ಕಾಪಿ ಯಾವ್ದು ಮಾಡಬೇಕಾಗಿರೋದು index.html. ಅದಾದಮೇಲೆ ಬಂದು ಎಲ್ಲಿ ಮಾಡಬೇಕಾಗಿರೋದು ಕಂಟೈನರ್ ಒಳಗಡೆ ಎಲ್ಲಿ ಮಾಡಬೇಕಾಗಿರೋದು ಜಸ್ಟ್ ಇಷ್ಟು ಸಿಂಬಲ್ ಕೊಟ್ಟು ಮೇ ಬಿ ಯೂಸರ ಐ ಥಿಂಕ್ ಒಂದು ನಿಮಿಷ ಮೊದಲು ಲಾಗಿನ್ ಆಗಿಬಿಟ್ಟು ಚೆಕ್ ಮಾಡೋಣ ಯಾವ ಪಾತ್ಗೆ ಅದು ಒಳಗಡೆ ಹೋಗಿದ್ದಂತ. ಓಕೆ, ಯೂಸರ್ ಮತ್ತು ಈ ಪಾತ್ ಒಳಗಡೆ ನಾವು ಲಾಗಿನ್ ಆಗಬೇಕು. ಜಸ್ಟ್ ಇದನ್ನೇ ಕಾಪಿ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಎಕ್ಸಿಟ್. ಓಕೆ, ಡಾಕರ್ ಕಾಪಿ index.html
ಇಲ್ಲಿ ನಾವು ಕಾಪಿ ಮಾಡ್ಕೊಂಡಿದ್ವಲ್ಲ ಕಂಟೈನರ್ ಒಳಗಡೆ ಈ ಪಾತ್ ಒಳಗಡೆ ನಾವು ವೆಬ್ ಆಪ್ಸ್ ಅಂತ ಕ್ರಿಯೇಟ್ ಮಾಡಿದ್ವಾ, ವೆಬ್ ಆ್ಯಪ್ಸ್ ಒಳಗಡೆ ಜೆ ಅಂತ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿದ್ದು ಅದರೊಳಗಡೆ ಹಾಕ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಸಕ್ಸಸ್ಫುಲಿ ಕಾಪಿಡ್ ಅಂತ ಹೇಳ್ತಾ ಇದೆ, ಅಂತಂದರೆ ಕಾಪಿ ಆಗಿದೆ ಅಂತ. ಡಾಕರ್ ಅಥವಾ ಇಲ್ಲಿ ಕೊಟ್ಟು ಒಳಗಡೆ ಹೋಯ್ತು ಅಂತಂದರೆ ನಿಮಗೆ CD ವೆಬ್ ಆಪ್ಸ್ ಒಳಗಡೆ ಹೋಗಿ LS ಅಂತ ಕೊಡ್ತು ಅಂತಂದರೆ ಇಲ್ಲಿ ನೋಡ್ಬೋದು ಜೆ ಅಂತ ಬಂತು. ಇದ್ರೊಳಗಡೆ ಬಂದು ನಾನು ಒಂದು index.html ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ನಾವು ಹೊರಗಡೆ ಆಕ್ಸೆಸ್ ಮಾಡಬೇಕು ಅಂತಂದರೆ ಜಸ್ಟ್ ಎಕ್ಸಿಟ್ ಕ್ಲಿಕ್ ಮಾಡಾದ್ಮೇಲೆ ಜಸ್ಟ್ IP-add ಅಂತ ಕೊಡಿ. ಇಲ್ಲಿ ನಿಮ್ಗೆ IP ಅಡ್ರೆಸ್ ಸಿಗುತ್ತೆ ಎಥರ್ನೆಟ್ 0 ಅಂತ. ಇನ್ ಕೇಸ್ ನೀವು EC2 ಮಿಷಿನಲ್ಲಿ ಯೂಸ್ ಮಾಡ್ತಾ ಇತ್ತು ಅಂತಂದರೆ ನಿಮಗೆ ಪಬ್ಲಿಕ್ IP ಅಂತ ಬರುತ್ತೆ. ಆ ಪಬ್ಲಿಕ್ IP-ನ ಕಾಪಿ ಮಾಡಿಕೊಂಡು ನೀವು ನಿಮ್ಮ ಬ್ರೌಸರ್ ಏನಂತ ಬ್ರೌಸರ್ಗೆ ಹೋಗಿ ಜಸ್ಟು 8080 ಅಂತ ಕೊಟ್ಟು ನಾವು ಫೋಲ್ಡರ್ ಬಂದು ಜೆ ಅಂತ ಕ್ರಿಯೇಟ್ ಮಾಡಿದ್ದು ಅದನ್ನು ಕ್ಲಿಕ್ ಮಾಡಿ. ಆವಾಗ ನೋಡ್ಬೋದು ಇಲ್ಲಿ ನಿಮಗೆ ಈ ಏನು ಕ್ರಿಯೇಟ್ ಮಾಡಿರೋ ವೆಬ್ಸೈಟ್ ಇಲ್ಲಿ ರನ್ ಆಗ್ತಿದೆ. ಅಂತಂದರೆ ನಾವು ಒಂದು ಟಾಮ್ ಕ್ಯಾಟ್ ಒಳಗಡೆ ಹೋಗಿ ಕಂಟೈನರ್ ಒಳಗಡೆ ಹೋಗಿ ಅಂತಂದರೆ ಒಳಗಡೆ ಹೋದಾದ್ಮೇಲೆ ನಾವಲ್ಲೊಂದು ನಮ್ಮದೇ ಆದಂಥ ಒಂದು index.web ಪೇಜನ್ನು ಕ್ರಿಯೇಟ್ ಮಾಡಿ ಅದನ್ನು ಬಂದು ನಾವು IP ಅಡ್ರೆಸ್ ರಿಡೈರೆಕ್ಟ್ ಮಾಡಿದ್ವಲ್ಲ ಅದ್ರ ಮುಖಾಂತರ ನಾವು ಆಕ್ಸೆಸ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಹೇಳೋದು ಮರೆತುಕೊಂಡೆ ನಾನು, ಇವಾಗ 8080ದಲ್ಲಿ ರನ್ ಮಾಡೋದು ನಾವು, ಓಕೆನಾ, ಡಾಕರ್ PS ಅಂತ. ಇವಾಗ ನನಗೆ ಇನ್ನೊಂದು ಟಾಮ್ ಕ್ಯಾಟ್ನ ರನ್ ಮಾಡಬೇಕು ಅಂತ ಅಂದರೆ ನಾವು ಈ ಪೋರ್ಟ್ನ ಚೇಂಜ್ ಮಾಡಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇನ್ನೊಂದು ನಾನು ಇನ್ನೊಂದು ಟಾಮ್ ಕ್ಯಾಟ್ನ ರನ್ ಮಾಡಬೇಕು ಅಂತಂದರೆ ಮೊದಲು ನಾನು ಹಿಸ್ಟ್ರಿ ಚೆಕ್ ಮಾಡಿದ್ರೆ ಪ್ರಿವಿಯಸ್ಸಲ್ಲಿ ಯಾವ್ಯಾವ ಕಮೆಂಟ್ ಕೊಟ್ಟಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ನಾನು ಇದನ್ನು ಕಾಪಿ ಮಾಡ್ಕೊಳ್ತೀನಿ, ಕ್ಲಿಯರ್ ಮಾಡ್ತೀನಿ, ಡಾಕರ್ PS. ಇಲ್ಲಿ ನೋಡ್ಬೋದು ಟಾಮ್ ಕ್ಯಾಟ್ ಸರ್ವರ್ ಬಂದು 8080 ರನ್ ಆಗ್ತಾ ಇದೆ. ನಾನು ಜಸ್ಟ್ ಇದನ್ನು ಕೊಟ್ಟು ಇಲ್ಲಿ ಜಸ್ಟ್ ಒಂದೇ ಒಂದು ಪೋರ್ಟನ್ನು ಚೇಂಜ್ ಮಾಡ್ಬೋದು, 8081 ಅಂತಂದರೆ ಸೇಮ್ ಪೋರ್ಟ್ನ ನೀವು ಡಾಕರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಡಿಫ್ರೆಂಟ್ ಪೋರ್ಟ್ ಮಾತ್ರ ಯೂಸ್ ಮಾಡೋದು, ಅಂತಾರೆ ಆಕ್ಸಿಸ್ ಪೋರ್ಟು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಸೇಮ್ ಇದ್ರೂ ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಇದು ಯಾವುದು ನೀವು IP ಅಡ್ರೆಸ್ ಕೊಟ್ಬಿಟ್ಟು ಆ ಪೋರ್ಟ್ ನಂಬರ್ ಮೆನ್ಷನ್ ಮಾಡ್ತೀರಾ ಅದು ಡಿಫ್ರೆಂಟ್ ಆಗಿರ್ಬೇಕು. ಇವಾಗ 8081 ಅಂತ ಕೊಟ್ಟರೆ ಇದು ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಡಾಕರ್ PS ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು 8081 ಅನ್ನೋದು ಕ್ರಿಯೇಟ್ ಆಗಿದೆ. ಇವಾಗ ಇನ್ನೊಂದು ಸರಿ 8080ನ ಕೊಟ್ಬಿಟ್ಟು ನೋಡೋಣ ಏನು ಎರರ್ ಬರುತ್ತೆ ಅಂತ. ಕೊಡ್ತು ಅಂತ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಎರರ್ ರೆಸ್ಪಾನ್ಸು ಆಲ್ರೆಡಿ ಯಾರೋ ಆ ಪೋರ್ಟ್ನ ಅಲೋಕೇಟ್ ಆಗಿದೆ, ಆ ಪೋರ್ಟ್ನ ಯೂಸ್ ಮಾಡ್ತಾ ಇದ್ದಾರೆ, ನೀವು ಇದನ್ನು ಇದು ಮಾಡೋಕ್ಕಾಗಲ್ಲ ಅಂತ. ಇದು ಬಂದು ಎಲ್ಲಿರುತ್ತೆ ಅಂತ ಅಂದರೆ ಎಕ್ಸಿಟ್ ಆಗಿರುತ್ತೆ, ಅಂತಂದರೆ ಸ್ಟಾಪ್ ಆಗಿರುತ್ತೆ. ರನ್ ಮಾಡೋಕ್ಕೆ ಹೋಗುತ್ತೆ, ಆ ಪೋರ್ಟ್ ಇಲ್ಲ ಅಂತಂದರೆ ಫ್ರೀ ಇಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಫೇಲ್ ಆಗಿರುತ್ತೆ. ಫೇಲ್ ಆಗಿರೋದು ಬಂದು ನಿಮಗೆ ಇಲ್ಲಿ ನೋಡ್ಬೋದು 17 ಸೆಕೆಂಡು ಕ್ರಿಯೇಟೆಡ್, ಇಲ್ಲೊಂದು ಫೇಲ್ ಎಕ್ಸಿಟೆಡ್ ಅಂತ ಬಂದಿರುತ್ತೆ ನೋಡಿ. ಇಲ್ಲಿ ನೋಡ್ಬೋದು ಇಲ್ಲಿ ಎಕ್ಸಿಟೆಡ್ ಅಂತ ಬಂದಿದೆ. ಇದೆಲ್ಲ ಅಪ್ಪು ಬಟ್ ಆ್ಯಕ್ಚುಲಿ ನೀವು ಆ ರೀತಿ ಕೊಡ್ತು ಅಂತಂದರೆ ಅದು ಕ್ರಿಯೇಟ್ ಮಾಡೋಕ್ಕೆ ಬಿಡಲ್ಲ. ಹೌದು, ಕ್ರಿಯೇಟ್ ಮಾಡೋಕ್ಕೆ ಬಿಡಲ್ಲ. ಇನ್ ಕೇಸ್ ಏನಾದರೂ ಆ ಪೋರ್ಟ್ ಇದ್ರೆ ಅಷ್ಟೇ ಕ್ರಿಯೇಟ್ ಮಾಡೋಕ್ಕೆ ಬಿಡೋದು. ಇನ್ ಕೇಸ್ ಏನಾದರೂ ಇಲ್ಲಿ ಎಕ್ಸಿಟ್ ಯಾವ ರೀತಿ ಬರುತ್ತೆ ಅಂತಂದರೆ, ಇನ್ ಕೇಸ್ ನಿಮ್ಮ ಕಾನ್ಫಿಗರೇಷನ್ ಎಲ್ಲ ತಪ್ಪಿತ್ತು ಅಂತಂದರೆ ನಿಮ್ಗೆ ಆಟೋಮೆಟಿಕಾಗಿ ಇಲ್ಲಿ ಎಕ್ಸಿಟೆಡ್ ಸ್ಟೇಟಸ್ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನೀವು MySQL ರನ್ ಮಾಡಿದಾಗ MySQL ಬಂತು ಅಂತ ಅಂದರೆ ನೀವು ಎನ್ವೈರನ್ಮೆಂಟ್ ವೇರಿಯೇಬಲ್ನ ಕೊಡಬೇಕಾಗುತ್ತೆ. ಅಂತಂದರೆ ರೂಟ್ದು ಪಾಸ್ವರ್ಡ್ ಕೊಡಬೇಕಾಗುತ್ತೆ. ನೀವು ರೂಟ್ದು ಪಾಸ್ವರ್ಡ್ ಮೆನ್ಷನ್ ಮಾಡಿದ್ರೆ ಅಷ್ಟೇ ಅದು ಪರ್ಟಿಕ್ಯುಲರ್ ಆಗಿ ರನ್ ಆಗೋದು ಡಾಕರ್ ಫೈಲು. ಅಂಥ ಸಮಯದಲ್ಲಿ ನೀವು ಎನ್ವೈರನ್ಮೆಂಟ್ ವೇರಿಯೇಬಲ್ ಕೊಡಲಿಲ್ಲ ಅಂತ ಅಂದರೆ ನಿಮಗೆ ಈ ರೀತಿ ಎಕ್ಸಿಟೆಡ್ ಅಂತ ಬರುತ್ತೆ. ಅದಾದಮೇಲೆ ನೀವೇನಾದರೂ ಸ್ಟಾಪ್ ಮಾಡಿತ್ತು ಅಂತಂದರೆ ಇಲ್ಲಿ ಸ್ಟಾಪ್ ಅಂತ ನಿಮ್ಗೆ ಆಪ್ಷನ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಬಂತು ಅಂದರೆ ಡಾಕರ್ PS ಅಂತ ಕೊಟ್ಟರೆ ಇಲ್ಲಿ ರನ್ನಿಂಗಲ್ಲಿದೆ. ಇದನ್ನು ಒಂದು ಯಾವುದೋ ಒಂದು ಇಮೇಜ್ ನಾನು ಸ್ಟಾಪ್ ಮಾಡ್ತೀನಿ, ಒಂದು 8081 ಏನಿದೆ ಅದನ್ನು ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡೋಕ್ಕೆ ಡಾಕರ್ ಸ್ಟಾಪ್ ಅಂತ ಕೊಟ್ಟು ಇಲ್ಲಿ ಏನಿದೆ ಇದ್ರದ್ದು ಕಂಟೈನರ್ ಫುಲ್ ID ಕೊಡಿ, ಅಥವಾ ಇನ್ ಕೇಸ್ ಏನಾದರೂ ಸಿಂಗಲ್ ಅಂದರೆ ಫಸ್ಟ್ ಲೆಟರು ಸೇಮ್ ಇಲ್ಲ ಅಂತಂದರೆ ಬೇರೆ ಕಂಟೈನರ್ ಜೊತೆಗೆ ಜಸ್ಟು C ಅಂತ ಕೊಡಿ, ಸ್ಟಾಪ್ ಆಗುತ್ತೆ. ನೀವು ಜಸ್ಟು ಇಲ್ಲಿ ಕಂಟೈನರ್ PS ಅಂತ ಕೊಡ್ತಾ ಅಂತಂದರೆ ಒಂದೇ ಒಂದಿದೆ, ಯಾಕಂತಂದರೆ 8081 ನಾವು ಸ್ಟಾಪ್ ಮಾಡಿದ್ವಿ. ಇದನ್ನು ನೋಡಬೇಕು ಅಂತಂದರೆ ನೀವು ಡಾಕರ್ PS -A ಅಂತ ಕೊಡ್ತು ಅಂತಂದರೆ ಇಲ್ಲಿ ಸ್ಟಾಪ್ಡ್ ಏನಿದೆ ಅಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕ್ಯಾಟಲಿನ ಏನಿದೆ C55 ಇದು ಬಂದು ಎಕ್ಸಿಟ್ ಸ್ಟೇಟ್ ಬಂದಿದೆ ಅಂತಂದರೆ ಸ್ಟಾಪ್ ಆಗಿದೆ ಅಂತ ಅರ್ಥ. ಇದನ್ನು ತಿರ್ಗಾ ಸ್ಟಾರ್ಟ್ ಮಾಡಬೇಕು ಅಂತಂದರೆ ರನ್ ಮಾಡಬೇಕು ಅಂತಂದರೆ ಜಸ್ಟ್ ಸ್ಟಾಪ್ ಇರೋ ಜಾಗದಲ್ಲಿ ಸ್ಟಾರ್ಟ್ ಅಂತ ಕೊಟ್ಟು C ಅಂದರೆ ಕಂಟೈನರ್ ನೇಮ್ ಕೊಡಿ, ಕಂಟೈನರ್ ನೇಮ್ ಕೊಟ್ಟು PS ಅಂತ ಕೊಟ್ಟರೆ ನಿಮ್ಗೆ ಇಲ್ಲಿ ನೋಡ್ಬೋದು ಆ ಕಂಟೈನರ್ ರನ್ ಆಗುತ್ತೆ. ಈ ರೀತಿ ನೀವು ಕಂಟೈನರ್ ರನ್ ಮಾಡ್ಬೋದು. ಮತ್ತು ಒಳಗಡೆ ಎಂಟ್ರಿ ಆಗಿ ನೀವು ಏನು ಮಾಡಿಫಿಕೇಷನ್ ಇದೆ, ಇನ್ ಕೇಸಲ್ಲಿ ಪರ್ಮಿಷನ್ ಇತ್ತು ಅಂತಂದರೆ ನೀವು ಹೋಗ್ಬಿಟ್ಟು ಮಾಡಿಫೈ ಮಾಡ್ಕೋಬೋದು.